ನಾನು ವಿಚಾರ ಮಾಡ್ತಿದ್ದೆ, ಬೇರೆ ಯಾವುದಾದ್ರೂ ಜಿಲ್ಲೆಯ ಬೇರೆ ಯಾವುದಾದ್ರೂ ತಾಲೂಕಿನಲ್ಲಿ ಇಂಥದ್ದೊಂದು ಎಲೆಕ್ಷನ್ ನಡೆದಿದ್ರೆ ರಾಜ್ಯ ಮಟ್ಟದ ಪತ್ರಿಕೆಯ ಲೋಕಲ್ ಎಡಿಷನ್ನಲ್ಲಿ ಸಣ್ಣ ಸುದ್ದಿನೂ ಆಗ್ತಿರ್ಲಿಲ್ಲೇನೋ ಅದು. ಬಟ್ ಏನಿದು ನಿಮ್ಮ ತಾಲೂಕಿನ ಸುದ್ದಿ ಸ್ಟೇಟ್ ಲೆವೆಲ್ ಚರ್ಚೆ. ಹಾಂ, ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಷ್ಠೆ ಕುಟುಂಬಗಳು ಈ ಒಂದು ಚುನಾವಣೆಯಲ್ಲಿಗೆ ಎದುರಾಗಿ ನಿಂತ್ಕೊಂಡಿರ್ತಕ್ಕ ಸಂಗತಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದನ್ನು ರಾಜ್ಯ ಇರ್ಬೋದು, ವಿಶೇಷವಾಗಿ ಉತ್ತರ ಕರ್ನಾಟಕ ಇರ್ಬೋದು, ರಾಜ್ಯ ಇರ್ಬೋದು, ಭಾಳ ತೀಕ್ಷ್ಣತೆಯಿಂದ ಕಳೆದ ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದಾರೆ. ಹೌದು. ಇವತ್ತು ಕತ್ತಿ ಕುಟುಂಬ ಮತ್ತು ಜಾರಕಿಹೊಳಿ ಕುಟುಂಬದ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧ. ಆ ಯುದ್ಧದ ದೃಷ್ಟಿಯಿಂದ ಇವತ್ತು ದಿವಸ ಜನರಿಗೆ ಭಾಳ ದಿನದ ಒಂದು ಕುತೂಹಲ ಇತ್ತು. ಆ ದೃಷ್ಟಿಯಲ್ಲಿ ಜನ ಅದನ್ನು ಅಷ್ಟೊಂದು ಆಸಕ್ತಿಯಿಂದ ನೋಡಿದ್ರು. ಈ ಬೆಳಗಾವಿ ಜಿಲ್ಲೆ ಅಂತ ಬಂದರೆ ಪಾರ್ಟಿ ಗಿಟಿ ಏನು ಇಲ್ಲೇ ಇಲ್ಲಲ್ಲ. ರಮೇಶ್ ಜಾರಕಿಹೊಳಿನೂ ಬಿ ಜೆ ಪಿಲಿ, ಬಾಲಚಂದ್ರ ಜಾರಕಿಹೊಳಿನೂ ಬಿ ಜೆ ಪಿಲಿ, ನೀವು ಬಿ ಜೆ ಪಿಯಲ್ಲೇ ಇರೋದು, ಜೊಲ್ಲೆ ಅವರು ಬಿ ಜೆ ಪಿಲೇ. ಹೌದು. ಹಾಂ, ಸಂಬಂಧ ಪಾರ್ಟಿ ಸಂಬಂಧನೇ ಇಲ್ಲ ಅಲ್ಲಿ. ಇಲ್ಲಿ ಕುಟುಂಬದ ಪ್ರತಿಷ್ಠೆ. ವಿಶೇಷವಾಗಿ ಮೊದಲಿನಿಂದಲೂ ಇತಿಹಾಸವನ್ನು ಕೆಣಕಿ ನೋಡಿದ್ರೆ ನಾವು ಮೊದಲಿನಿಂದಲೂ ಬೆಳಗಾವಿ ಜಿಲ್ಲೆ ಕುಟುಂಬ ರಾಜಕಾರಣದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಕಾಕೊಂಡು ಬಂದಿದೆ. ಇವತ್ತು ನಾವು ಮೊದಲು ಜನತಾ ಪರಿವಾರದವರು, ಜನತಾ ಪರಿವಾರದಿಂದ ಬೆಳೆದು ಬಂದಂಥ, ಬಹುಶಃ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಜನತಾ ಪರಿವಾರದ ಜನನೇ ಕುಟುಂಬಗಳೇ ಇವೆ. ಆದರೆ ಬಂದಂಥ ಬದಲಾದಂಥ ರಾಜಕಾರಣದಲ್ಲಿ ಇವತ್ತಿಂದ ಕೆಲವಷ್ಟು ಜನ ಕಾಂಗ್ರೆಸ್ಗೆ ಹೋದರು, ಕೆಲವಷ್ಟು ಜನ ಬಿ ಜೆ ಪಿಗೆ ಬಂದರೂ ಸಹಿತ ಕುಟುಂಬ ರಾಜಕಾರಣ ಇನ್ನೂ ಇತಿಶ್ರೀ ಆಗಿಲ್ಲ. ಕುಟುಂಬ ರಾಜಕಾರಣ ಇನ್ನೂ ಮುಂದುವರೆದು ಬಂದಿದೆ. ವಿಶೇಷವಾಗಿ ಕೆಲವೊಂದು ಕುಟುಂಬಗಳು ಅಧರ್ಮದ ರಾಜಕಾರಣ ಮಾಡಿದರೆ, ಕೆಲವೊಂದು ಕುಟುಂಬಗಳು ಧರ್ಮದ ರಾಜಕಾರಣ ಮಾಡ್ತಾಯಿದ್ದಾರೆ. ಅದಕ್ಕೆ ಧರ್ಮದ ರಾಜಕಾರಣದ ಜನ ಇವತ್ತು ಮೆಚ್ಕೊಳ್ತಾ ಇದ್ದಾರೆ. ಅಲ್ಲ, ನಿಮ್ಮ ಪ್ರಕಾರ ನಿಮ್ಮದು ಧರ್ಮ, ಅವ್ರ ಪ್ರಕಾರ ಅವ್ರದ್ದೇ ಧರ್ಮ. ಅವ್ರ ಧರ್ಮ ಅವ್ರು ಮಾಡ್ತಾಯಿದ್ದಾರೆ, ನಮ್ಮ ಧರ್ಮ ನಾವು ಮಾಡ್ತಾರೆ. ಬಟ್ ಯಾವುದಕ್ಕೂ ನಿರ್ಣಯ ತಗೊಳ್ಳೋರು ನನ್ನ ದೇವರುಗಳು, ಪ್ರಜೆಗಳು, ಮತದಾರರು, ಅವರನ್ನು ದೇವಸ್ಥಾನದಲ್ಲಿ ನೋಡ್ತೀವಿ.